ನಾಸೀಲ ಹಾದಾನ ನಾಸೀಲ್ ಅಂದ್ರ ಕೆಡ್ತೈತೆ ಇದು. ಇಲ್ರಿ ನಮ್ಮ ಮನ್ಯಾಗ ಒಟ್ಟ ಹೊರಗೆ ತೆಗಿಯಂಗಿಲ್ಲ, ನಾವು ಇಟ್ಟ ಇದು ಉಳಿಸ್ಕೊಂಡು ಹೋಗ್ತೀವಿ ಅಂದ್ರೆ ಏನಾಕತ್ರಿ? ಕೆಡ್ತೈತೆ. ಇದು ಕೆಟ್ಟ ಹೂವು ಸೇರಿದೈತಿ. ಇದು ಇಲ್ಲಿಟ್ರ ಇದನ್ನ ಎಷ್ಟು ದುಡಿಸ್ತೀನೋ ಅಂತ 4 ದಿನ ಬಾಳ್ಕಿ ಬರ್ತೈತಿ. ಅದ್ಯಾಕಾದೈತ್ರಿ? ಮನ್ಯಾಗ ನಾನು ವರ್ಷ ಹಚ್ತನಂದ್ರೆ ಏನಾಗತ್ರಿ? ಒಂದೊಂದು ಜಂಗ ಬಂದ ಯಾವ ಪಡಿತ ಹೇಳಕ್ ಬರಂಗಿಲ್ಲ, ಕುಂತ್ರ ಹೇಳಕ್ ಬರಂಗಿಲ್ಲ, ಎದ್ರ ಕುಂಡ್ರಾಕ್ ಬರಂಗಿಲ್ಲ. ಹೆಂಗಾಗ್ತೈತೆ? ನಾಶಿವಂತ ದೇಹ ನಾಶೀಲ ಹಾದಾಣ. ತಿಳ್ಕೊರಪ್ಪ, ಇದು ನಾಶಿವಂತ ಐತಿ ಮತ್ತು ಇದು ಕೆಡು ಸೇರಿದೈತಿ. ನೆಂಬಾಕ್ ಹೋಗ. ಅದ್ರೊಳಗೆ ಏನ್ ಮಾಡು? ಅವಶ್ಯಕ್ಕಾತು ಕಾಳ ಸಾವಧಾನ. ಔಷಧ ಏನ್ ಮಾಡಾಕತ್ತಾನ? ಕಾಳ ನಮ್ಮದು ನಿಮ್ಮದು ತಿನ್ನಾಕತ್ತಾನ. ಯಾವಾಗ ಒಮ್ಮೆ ತಿನ್ನ ಮುಗಿಸ್ತಾನ ಗೊತ್ತಿಲ್ಲ. ಗೊತ್ತೈತೇನ್ರಿ? ಕ್ಷಣ ಬಂಗೂರನಾಹಿ ಬರವಸ ಬಾರಿ ಶ್ರಾವಣ ಕೂಡ ಮಾಯಾ ಆಶಾ ಮಗ ಗಳ ಪಡಿಲ ಪಾಶ ಅದಕ್ಕೇನ್ ಮಾಡು? ಅದಕ್ಕೇನ್ ಮಾಡ್ರಿ? ಅದಕ್ಕೆ ನಮ್ಮ ಸಂತ ಕ್ಷಣ ಕ್ಷಣ ನಾಮ क्षण संत चरणी भावधरा क्षण क्षण नामस्मरा मुक्ती सावित्यता वरा हेची करारे बाबा हे संत ಚರಣದ ಮೇಲೆ ವಿಶ್ವಾಸವನ್ನು ಹೇಳಿ ಪ್ರತಿ ಕ್ಷಣ ಭಗವಂತನ ನಾಮಸ್ಮರಣೆಯನ್ನು ಮಾಡಿ. ಪ್ರತಿ ಕ್ಷಣ ಅಂದ್ರೆ ಯಾವಾಗ ಮಾಡಿದ್ರಿ? ನೆಪ್ಪಾದಾಗ, ಸತ್ಸಂಗದಾಗ, ಕುಂಟಾಗ, ಪ್ರವಚನ ಮುಗಿದಾಗ, ಕೀರ್ತನ ಚಾಲು ಆದಾಗ ಅಷ್ಟೇ ಮಾಡೋದೇನ್ರಿ? ಅವ್ರು ಹೆಂಗಿದಾರೆ? ಕಾಮ ಅರ್ಧ ಗಡಿ ರಾಹುನಕೋ. ಇದು ಶರೀರ ಹೋದ್ಮೇಲೆ ಸಿಗುತ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲವ. ಇದ್ರ ಕ್ಷಣ ಬಂಗೂರು, ಇದ್ರ ಭರವಸೆ ಇಲ್ಲವ. ಅದಕ್ಕೆ ಹೇಳ್ತಾರ, ಇನ್ನೊಂದು ಯೋನಿ ಒಳಗೆ ಬಿದ್ರೆ ಮತ್ತೆ ಏನಾಕತಿ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನ ಅಂತೇಳಿ ಹುಟ್ಟಿದ್ಯಾಕೋ ಸಾಯಾಕ ಸಾಧ್ಯಾಕೋ ಹುಟ್ಟಾಕಂತ ಮತ್ತೆ ಬಿದ್ದು ಬಹುಚಕ್ರದೊಳಗೆ ಸೂತ್ರಗಾಕ ಹೋಗೋಣಪ್ಪ. ಅದಕ್ಕೆ ಹೇಳ್ತಾರೆ, ಹೇತು ಧರ್ಮೇ ಒಳಗಿ ಕರ ಆತ್ಮಾರಾಮ
ಜಲದೊಳಗೆ ಭಗವಂತನನ್ನ ಕಾಣಲಿ, ಭಗವಂತನನ್ನ ಪಡ್ಕೋರಿ, ಸಾಧು ಸಂತರ ಶರಣ ಹೋಗ್ರಿ, ಅವರಿಂದ ತತ್ವ ಉಪದೇಶವನ್ನ ಪಡೀರಿ, ಪಡೆದೇನಾಗ್ರಿ ಉದ್ಧಾರ ಆಗ್ರಿ. ಯಾಕಂತ ಕೇಳಿ, ಶರೀರ ಇದು ಹಿಂದಿದ್ದು ನಾಳೆ ಇರಂಗಿಲ್ಲ, ಆದ್ರೆ ಇದ್ರ ಅವಶ್ಯ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಒಂದಿನ ಮುಗಿದು ಹೋಗ್ತೈತಪ್ಪ. ಅದ್ರೊಳಗೆ ಏನ್ ಮಾಡು, ಅಲಿಯಾ ಸಂಸಾರಿ ಆ ಇರುವಂತ ಔಷಧದೊಳಗೆ ಏನ ಮಾಡಪ್ಪ, ಆ ಭಗವಂತನ ಶರಣ ಹೋಗು. ಭಗವಂತ ಹೆಂಗದಾನಲ್ಲ, ಯಾರು ಶರಣ ಬಂದಾರ ನೋಡ್ರಿ ಅವ್ರನ್ನೆಲ್ಲ ಭಗವಂತ ಉದ್ಧಾರ ಮಾಡ್ಯಾನ. ಅವ ಯಾವ ಜಾತಿ ಮತ ಕುಲವನ್ನು ನೋಡುದಿಲ್ಲ. ಭಗವಂತ ಹೆಂಗದಾನ, ವಂಚನೀಚಿಕಾಯಿ ನೇನೇ ಭಗವಂತ ತಿಷ್ಠೇ ಭಾವ ಭಕ್ತಿ ದೇವೋ. ಅವ ಉದಾರ ಚಕ್ರವರ್ತಿದಾನ ಅಂತ ನೋಡ್ರಿ. ಅಂತಿಂತವ್ರು ಉದ್ಧಾರ ಮಾಡ್ಯಾನ. ದೈತ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಹ್ಲಾದನನ್ನ, ರಾಕ್ಷಸ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ವಿಭೀಷಣನನ್ನ, ವಾನರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಸುಗ್ರೀವ ಮಾರುತಿಯನ್ನ, ಪಕ್ಷಿ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಗರುಡನನ್ನ, ಅಷ್ಟೇ ಅಲ್ಲ ಜಟಾಯುನನ್ನ, ಎಷ್ಟು ಮಂದಿ ಒಬ್ರ ಇಬ್ರ ಭಗವಂತನಿಗೆ ಮಹಾಪಾಪಿಷ್ಟಿಯಾಗಿರ್ತಕ್ಕಂಥ ಅಜಾಗಳನ್ನ, ವೇಷ ತನ್ನ ಮೈಯನ್ನ ಮಾರ್ಕೊಳ್ಳುವಂತ ವೇಷ ಗಣಿಕೆಯನ್ನ, ಕೊನೆ ಗಡಕರಾಗಿರ್ತಕ್ಕಂಥ ವಾಲ್ಮೀಕಿಯನ್ನ ಪರಮಾತ್ಮ ಉದ್ಧಾರ ಮಾಡ್ಯಾನ. ಪಶುವಾಗಿರ್ತಕ್ಕಂಥ ಗಜೇಂದ್ರನನ್ನ, ಮಕರಿ ಮಸಳಿಯನ್ನು ಭಗವಂತ ಉದ್ಧಾರ ಮಾಡ್ಯಾನ. ಯಾರು ಉದ್ಧಾರ ಮಾಡಿ ಹೇಳ್ರಿ? ಅವ ಯಾರು ಅವ್ರಿಗೆ ಶರಣ ಹೋಗ್ಯಾರ ಅವ್ರನ್ನೆಲ್ಲ ಉದ್ಧಾರ ಮಾಡ್ಯಾರಪ್ಪ. ಆ ಇರು ಔಷಧದೊಳಗ ಏನ್ ಮಾಡು, ಶರಣ ಹೋಗು. ಶರಣ ಹೋಗಂದ್ರೆ ಎಲ್ಲಿ ಹೋಗುದ್ರಿ? ಎಲ್ಲರ ಭಗವಂತ ಈ ದೇವ್ರಿಗೆ ಹೋಗ್ಲಿ ಆ ದೇವ್ರಿಗೆ ಹೋಗ್ಲಿ ಅಂತ ಕೇಳಿದ್ರ ದೇವ್ರು ಎಲ್ಲಿ ಇಲ್ಲ. ದೇವ್ರು ಎಲ್ಲಿದಾನ? ಬ್ರಹ್ಮಮೂರ್ತಿ ಸಂತ ಜಗಿ ಅವತರದೆ ಉದ್ಧಾರಾಯಾಲೆ ದೀನಜನ. ಸಾಧುರು ಸಂತರು ಈ ಭೂಮಿ ಮೇಲೆ ಎದಕ್ಕೆ ಬಂದಾರಂದ್ರೆ ನಮ್ಮ ನಿಮ್ಮನ್ನ ಜೀನರು ಉದ್ಧಾರ ಮಾಡೋಗೋಸ್ಕರವಾಗಿ ಈ ಭೂಮಿ ಮೇಲೆ ಬಂದಾರಲ್ಲ. ನೀ ಏನ್ ಮಾಡು, ಅವ್ರಿಗೆ ಶರಣ ಹೋಗು. ಶರಣ ಹೋಗೋದ್ರಲ್ಲಿ ಈ ಸತ್ಸಂಗ ಮಾಡಾಕತ್ತೀರಲ್ಲ, ಪ್ರೇಮದಿಂದ ಮಾಡ್ರಿ.
ಎಷ್ಟು ಮಂದಿ ಕೂಡ್ಯಾರ ಅನ್ನೋದಕ್ಕೆ ಕಿಮ್ಮತ್ತಿಲ್ಲ, ಎಷ್ಟು ಮಂದಿ ಇವರು ಕೇಳಾರ ಅನ್ನೋದಕ್ಕೆ ಭಾಳ ದೊಡ್ಡ ಕಿಮ್ಮತ್ ಐತವ. ನೀವು 4 ಮಂದಿ ಬಂದಿರಲ್ರಿ, ನಮಗ ಆನಂದ. ಜಗತ್ತೆಲ್ಲ ಉದ್ಧಾರ ಮಾಡಾಕ ಸಾಧು ಸಂತರಿಂದ ಅಲ್ಲ, ಭಗವಂತನಿಂದ ಆಗಿಲ್ಲ. ತನ್ನ ಮನೆಯೊಳಗೆ ಹುಟ್ಟಿದ ಮಕ್ಕಳನ್ನ ಅವ್ನು ವೈರಿ ಆಗ್ಯಾರ. ಅದು ಇತಿಹಾಸ ತೆಗೆದು ನೋಡ್ರಿ, ಯಾರ್ಯಾರಪ್ಪ ಆ ಜಗತ್ತ ಕಲ್ಯಾಣ ಮಾಡಾಕ ಯಾರ ಕೈಲೂ ಆಗಿಲ್ಲ. ಆದ್ರೆ ನಾವೇನು ಮಾಡಿದ್ರಿ, ನಾವು ನೀವು ಏನು ನಮ್ಮಂತವ್ರು ಕಲ್ಯಾಣ ಆಗ್ಬೇಕನ್ನೋರು ಒಬ್ಬರ ಇರ್ಲಪ್ಪ, ಒಬ್ಬರ ಕೇಳಿರಪ್ಪ, ಅವರ ಸಂಬಂಧ ಕೀರ್ತನ ಪ್ರವಚನ ಮಾಡೋದೈತಿ. ಈ ಭೂಮಿ ಮೇಲೆ ಹನುಮಂತ ಭಗವಂತ ಎದಕ್ಕದಾರ ಅಂತ ಕೇಳಿದ್ರೆ ಆ ಒಬ್ಬ ಭಕ್ತನಿಗೋಸ್ಕರ ಭಗವಂತ 3 ಜನರಿಗೋಸ್ಕರವಾಗಿ ಅವರೆಲ್ಲ ನೀವು ಒಬ್ಬರ ಕೇಳಕತ್ತಿರಲ್ರಿ. ನಾವು 1000 ಮಂದಿನ ಕೂಡ್ಸೇ ಕೀರ್ತನ ಮಾಡ್ತೀವಿ, 1000 ಮಂದಿನ ಕೂಡೇ ಸತ್ಸಂಗ ಮಾಡ್ತೀವಿ ಅಂದ್ರೆ ಈಗೆಲ್ಲ ಜಾತ್ರೆ ಅವ್ರು ನೋಡ್ರಿ ಲಕ್ಷಗಟ್ಟಲೆ ಮಂದಿ ಬಂದೈತಿ. ಅದಕ್ಕೇನು ಕಿಮ್ಮತ್ ಐತ್ರಿ? ಅಲ್ಲೇನು ವಿಚಾರ ಐತ್ರಿ? ಎಷ್ಟು ಮಂದಿ ಕೂಡ್ಯಾರಿ? ಅಲ್ಲಿ ಎದಕ್ಕೆ ಬರ್ತಾರೆ ಹೇಳ್ರಿ? ಯಾರು ಹೂ ಒಗಿತಾರ, ಯಾರು ಭಂಡಾರ ಒಗಿತಾರ, ಯಾರು ಕೃಷಿ ಹೊಡೆಯವ್ರು ಬಂದಾರ, ಮಾರವ್ರು ಬಂದಾರ, ತಗೊಳ್ಳೋರು ಬಂದಾರ, ಮಜಾ ಮಾಡೋರು ಬಂದಾರ, ಒಬ್ಬರು ಪಾಪ ಕಳ್ಕೊಳಕ್ ಬಂದಾರ, ಪಾಪ ಮಾಡಾಕ ಬಂದಾರ. ಅಲ್ಲಿ ಒಂದು ತವದಲ್ಲಿ ಹೋಗಿ ಎಲ್ಲರೇ ನಿಮ್ಮ ವಿಚಾರ ಮಾಡ್ರಪ್ಪ, ನಿಮ್ಮ ಕಲ್ಯಾಣ ಮಾಡ್ಕೋರಪ್ಪ ಅಂತ ಏನೈತನ್ರಿ, ಅಲ್ಲಿ ಹೋದಾರ ಕುಡಿಲಾರ್ದ ಕುಡಿತಾರ, ಮಾತಾಡೋರು ಮಾಡ್ತಾರ, ನೋಡ್ಲಾರ್ದ ನೋಡಿ ಆಗಬಾರ್ದಾಗಿ ಜಾತ್ರೆಯಾಗಿ ಮಾಡ್ಕೊಂಡು ಹರಿಯಾಗಂತ ಮನೆಗೆ ಹೋಗ್ತಾರೆ. ಹಂಗ ಲಕ್ಷ ಮಂದಿ ಕೂಡ್ಯಾರದ್ರೆ ಕಿಮ್ಮತ್ ಐತೆ. ಅದಕ್ಕೆ ಕಿಮ್ಮತ್ ಎದಕ್ಕೈತಪ್ಪ ಅಂತ ಕೇಳಿದ್ರ ಈ ಸಂಘದ ಮೇಲೆ ನಿಮ್ಮದು ಪ್ರೇಮದಿಂದ ಬಂದಿರಲ್ಲ, ನಿಮಗ್ ದೊಡ್ಡ ಕಿಮ್ಮತ್ ಐತೆ. ಅದಕ್ಕೆ ಹೇಳ್ತಾರೆ ಸಂತ ಸಮಾಗಮೆ ಧರಾವಿ ಆವಡಿ ತರಾವಿ ತಾತಡಿ ಪಾಲ. ಸಂತ ಸಂಘ ಹೆಂಗ್ ಮಾಡ್ಬೇಕಂದ್ರೆ ಪ್ರೇಮದಿಂದ ಮಾಡ್ಬೇಕು. ಇಲ್ಲಿ ಕೂಡ್ರಿ, ಯಾರ ಸಂಬಂಧ ಕೂಡಿರಿ? ಏನ ನೀವೆಲ್ಲರೂ ಕೀರ್ತನೆ ಕೇಳಾಕ ಬಂದ್ರ ಏನ್ ನಮ್ಗೇನು ದೊಡ್ಡದೇನು ಬಂಗಾರ ಬಳಿ ಮಾಡಿ ಕಡಿ ಮಾಡಿ ಹಾಕಂಗಿಲ್ಲ. ಯಾರಿಗೋಸ್ಕರ ಬಂದಿರಿ ನೀವು? ನಾನು ನನ್ನ ಸ್ವಾರ್ಥಕ್ಕಾಗಿ ಬಂದನು, ನೀವೆಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ಬಂದಿರಿ. ಸಾಧು ಸಂತರು ಅದಕ್ಕೆ ಬಂದಾರ ಅಂದ್ರೆ ತಮ್ಮ ಕೆಲಸ ಮಾಡೋಕ್ಕೋಸ್ಕರ ಅವರು ಬಂದಾರ. ಅದಕ್ಕೆ ಸಂತರು ಹೇಳ್ತಾರೆ, ಈ ಸಂತ ಸಮಾಗಮವನ್ನು ನಿಮಗೋಸ್ಕರವಾಗಿ ಮಾಡ್ರಿ. ಶುಭಹಿತ ಕಾರಣೆ ಸಂಗತಿ ಸಾಧುಚೆ ಭಾವಭಕ್ತಿ ಹರಿಚೆ ಬೇಟೇತೇನೆ ಹರಿತೇತೆ ಸಂತ ಸಂತತೆ ಹರಿ ಐಶೇ ವೇದಚಾರಿ ಭೂಲತಾತಿ. ಸಂತರು ಎಲ್ಲಿ ಶರಣರದಾರ ಅಲ್ಲೇ ಭಗವಂತದಾನ. ನೀವು ಭಗವಂತ ಹುಡುಕಾಡ್ತಂತೆ ಹಿಮಾಲಯಕ್ಕೆ ಹೋದ್ರೆ ಸಿಗಂಗಿಲ್ಲ. ಭಗವಂತ ಏನಿದಾನ ಸಾಧು ಸಂತ ರೂಪದಲ್ಲಿ ದಿನನಿತ್ಯ ನಿಮಗೆ ದರ್ಶನ ಕೊಡ್ತಾ ಇದ್ದಾನೆ. ನಿಮಗ ಭಗವಂತ ಬೇಕಾಗಿದ್ದ, ಪರಮಾನಂದ ಬೇಕಾಗಿತ್ತು, ಪರಮಾರ್ಥ ನಿಮ್ಮ ಜೀವನ ಸಾಧ್ಯ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕ್ರಿ? ಅಂತ ಸಾಧು ಸಂತರ ಪಾದ ಹೇಳ್ಬೇಕು. ಹರಿ ಪ್ರಾಪ್ತಿಸಿಯ ಉಪಾಯ ಧರಾವಿದೆ ಸಂತಾಸಿಯ ಅಪಾಯ ಅಂತ ಪ್ರಮಾಣ ಐತಪ್ಪ. ಅದಕ್ಕೆ ಹೆಂಗ್ ಹಿಡಿಬೇಕ್ರಿ? ಸಂತರ ಪಾದ ಹಿಡಿಯಾಗ ಪ್ರೇಮದಿಂದ, ಭಕ್ತಿಯಿಂದ, ಭಯದಿಂದ, ಅವಳದಿಂದ ಹೋಗಿ ಹಿಡಿಬೇಕಂತ್ರಿ. ಸಂತ ಸಮಾಗಮೆ ಧರಾವಿ ಆವಡಿ. ಆವಡಿ ಅಂದ್ರ ಪ್ರೇಮದಿಂದ ಮಾಡ್ರಿ. ತರಾವಿ ತಾತಡಿ ಪಾರಮಾರ್ಥ. ತಾತಡಿ ಅಂದ್ರೆ ಇಂದ ನಾಳೆ ನಾಡ್ದನಾಕ್ ಹೋಗ್ಬೇಡ್ರಿ. ಯಾಕ? ಇದು ನಾಶವಂತ ಶರೀರ ಐತಿ, 2 ದಿನ ಇರ್ತೀವಿ ಅಂತ ಗ್ಯಾರಂಟಿ ಐತೆ ಅಲ್ಲಿ? ಗ್ಯಾರಂಟಿ ಇಲ್ಲವ. ಇರುವ ಔಷಧದೊಳಗೆ ಏನ್ ಮಾಡ್ಬೇಕಂದ್ರೆ ನಾವು ನೀವು ಸದುಪಯೋಗ ಮಾಡ್ಕೋಬೇಕಾಗೈತಿ. ಹೆಂಗಂತ ಕೇಳ್ರಿ. ಈಗ ನಿಮ್ಮೂರಾಗ ಕಂಟ್ರೋಲ್ ಕೊಡ್ತಾರ. ಎಷ್ಟು ದಿನ ಕೊಡ್ತಾರ? 3 ದಿನ ಕಂಟ್ರೋಲ್ ಕೊಡ್ತಾರ. ಯಾರ್ಯಾಕಾಗ ನಮ್ಮ ಕಂಟ್ರೋಲ್ ಗಾಢ ಐತೆ, ಸಾಕಷ್ಟು ತಗೊಳ್ಳೋದು ಹಿಡಿತೇನ್ರಿ. ಆ ಕೊಡ್ತಕ್ಕಂಥ ಸಮಯದೊಳಗೆ ಹೆಂಗೆ ಹೋಗಿ ನಿಮ್ಗೆ ಕಂಟ್ರೋಲ್ ತಗೊಂಡಾಗ ನಿಮಗೆ ಹಂಗೆ ಉಪಯೋಗ ಆಗತ್ತೆ ನೋಡ್ರಿ. ಹಂಗೆ ಇರ್ತಕ್ಕಂಥ ಔಷಧದೊಳಗೆ ನಾವೇನ್ ಮಾಡ್ಬೇಕಂದ್ರೆ ಪರಮಾತ್ಮನ ಸಾಧಿಸಬೇಕಾಗತ್ತೆ. ನೀವು ಇಂದ ನಾಳೆ ಅಂದ್ರೆ ಅದು ಬಂದ್ ಆದ್ಮೇಲೆ ಹೋದ್ರಂದ್ರೆ ಏನ್ ಸಿಗ್ತೈತಿ ನಿಮಗೆ? ಉಪವಾಸ ಕೊಡೋದಾಗ್ತೈತಿ. ಅದಕ್ಕೆ ಹೇಳ್ಯಾರ ತಾತಡಿ. ನಾವು ನಾಳೆ ಅನ್ನಂಗಿಲ್ಲ. ಅವ್ರು ಹೇಳ್ತಾರ ತಿಂಗಳ ಪೂರ್ತಿ ಕೊಡು ಕರಾರೈತ್ರಿ. ಆದ್ರೆ ಈ 3 ದಿನದಾಗ ಎಲ್ಲಾ ಮಂದಿ ಖಾಲಿ ಮಾಡ್ತೈತಿ. ಯಾಕಂದ್ರೆ ಹೋದ್ರಂದ್ರೆ ನಮಗ್ ಸಿಗಂಗಿಲ್ಲ. ಹಂಗ ನಾವು ಔಷಧಿ ಪಾಳೆ ತಗೋತೀವಿ ನೋಡ್ರಿ. ಹಂಗ ಪರಮಾರ್ಥ ಮಾಡಾಗ ಎಂದ ನಾಳೆ ನಾಡ್ದ ನಾವು ಹೋಗ್ಬಾರ್ದವ, ಇವತ್ತ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ಕುಂತಾಗ ನಿಂತಾಗ ಮಲಗಿದಾಗ ಆ ಭಗವಂತನನ್ನ ಭಜನೆ ಮಾಡ್ಬೇಕು. ಹೆಂಗ್ ಮಾಡ್ಬೇಕ್ರಿ ಪರಮಾರ್ಥ? ಲಕ್ಷ ಮಟ್ ಕೇಳ್ರಿ. ನೆನಶನ್ ಮಹಾರಾಜ್ ಹೇಳ್ತಾರೆ, ಅಜಪ ಜಪನೆ ಉಲಟ ಪ್ರಾಣಾಚ ತಿಥಿ ಹಿ ಮನಾಚ ನಿರ್ಧಾರ ವಶ. ಅಜಪ ಜಪ ಅಂದ್ರೆ ಏನ್ರಿ? ಅಜಪ ಜಪನೆ. ಅಜಪ ಅಂದ್ರೆ ಜಪ ಇರ್ಲಾರ್ದು. ಅಜಪ ಅಂದ್ರೆ ಜಪ ಇರ್ಲಾರ್ದು.
ಜಪನೆ ಜಪ ಇರ್ಲಾರ್ದು ಜಪಿಸ್ಬೇಕು. ಉಲಟ ಪ್ರಾಣಾಚ ಕೇತೇಹಿ ಮನಾಚ ನಿರ್ಧಾರವಶೆ. ಹೆಂಗ್ರಿ ಸರ್ ಅವ್ರು ಹೇಳ್ತಾರೆ ಜಪ ಮಾಡಕ್ ಹೋಗ್ಬಾರ್ದು, ಅದ್ರ ಜಪ ಮಾಡ್ತಾ ಇರಬೇಕು, ಅದ್ರ ಮನಸ್ಸು ನಿರ್ಧಾರ ಇರ್ಬೇಕಂತ ಹೇಳ್ತಾರೆ. ಏನು ಅಂತ ಕೇಳಿದ್ರ ಈ ಹಂಸ ಮಂತ್ರ ಅಂತ ಬರ್ತೈತಿ. ಹಂಸ ಮಂತ್ರ ಅಂದ್ರೆ ಹಂಸ ಹಂಸ. ಈ ನಾವು ಪ್ರಾಣವನ್ನು ತೋಳ್ದು ಬಿಡುದು ಮಾಡ್ತೀವಿ. ನಾವು ಯಾವಾಗ ತೋಳ್ದು ಬಿಡುದು ಮಾಡ್ತೀವ್ರಿ? ಏನು ವಿಚಾರ ಮಾಡಿ ಮಾಡ್ತೀರ? ನಾನು ಪ್ರಾಣ ತಗೊಳಕತ್ತನು, ಉಸಿರು ಬಿಡಾಕತ್ತನು, ಜಾಗದೊಳಗೂ ಇದು ನಡೆದೈತಿ, ಸ್ವಪ್ನದೊಳಗೂ ಇದು ನಡೆದೈತಿ, ಸುಷುಪ್ತಿ ಒಳಗೂ ತ್ರಿಕಾಲದೊಳಗ ಇದು ನಡೆದೈತಿ. ಅದೇನಿರ್ತೈತಿ ಒಳಗ್ರಿ? ಹಂಸ ಹಂಸ ಸೋಹಂ 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 ಅಂತೇಳಿ ಅದು ತಾನು ನಡೆದೈತಿ. ಎಷ್ಟಕ್ಕಾವ್ರಿ ಜಪಾವು? ಒಂದು ದಿವಸದೊಳಗ 21,600 ಸಲ ಶ್ವಾಸ ಆಡ್ತೀವಿ ನಾವು. ನೀವೆಲ್ಲ ಎಷ್ಟು ಸಲ ರೀ? 21,600 ಸಲ. ನಾವು ಒಮ್ಮೆ ಪ್ರಾಣವನ್ನು ತಗೊಂಡು ಹೊರಗೆ ಬಿಡಕ್ಕೆ ಎಷ್ಟು ಸೆಕೆಂಡ್ ಕಾಡ್ತೀವಿ ಅಂತ ಕೇಳಿದ್ರೆ 5 ಸೆಕೆಂಡಿಗೆ ನಾವು ಒಮ್ಮೆ ಪ್ರಾಣವನ್ನು ಬಿಡ್ತೀವಿ. 2 ಸೆಕೆಂಡ್ ತಗೊಳಕ, 2 ಸೆಕೆಂಡ್ ಬಿಡಕ. ಇವು ನಡೆದಿರ್ತಕ್ಕಂಥ ಏನು ಪ್ರಾಣ ನಡೆದಕ್ಕೆ ನೀವು ಹೋಗುದು ಬರೋದು ಮಾಡೋದಲ್ಲ, ಅದೇನ್ ಮಾಡ್ಬೇಕಂತ ಕೇಳಿದ್ರೆ ಸದಾ ಕಾಲ ಆ ಹಂಸ ರೂಪ ಪರಮಾತ್ಮನನ್ನೇ ಜಪ ಮಾಡಬೇಕಂತ ಮನಸ್ಸಿನಿಂದ ನಿರ್ಧಾರ ಮಾಡೋದು ಒಂದು ದೊಡ್ಡ ಪುಣ್ಯ. ಇದು ವಿಚಾರ ಮಾಡ್ಬೇಕ್ರಿ. ಇದೇನು ಹಂಸ ಹಂಸ ಅಂತ ನೋಡ್ರಿ, ಅದಕ್ಕೆ ಸೋಹಂ 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 ಅಂತೇಳಿ ನಾವು ಸದಾ ಕಾಲ ಆ ಸೋಹಂ ಮಂತ್ರವನ್ನು ಒಳಗೆ ಜಪ ಮಾಡ್ತಿರ್ತೈತಿ. ನೀವೇನ್ ಮಾಡ್ಬೇಕು? ಧ್ಯಾನ ಕುಂತಾಗ ನಿಮ್ಗೆ ಏನೋ ಬರ್ದಿದ್ರು ಆ ಸೋಹಂ ಅನ್ನುವಂತ ಮೂಗಿನಿಂದ ಏನು ಶ್ವಾಸ ಬರ್ತದೆ ನೋಡ್ರಿ, ಆ ಶ್ವಾಸದ ಮೇಲೆ ಲಕ್ಷ್ಯ ಇಟ್ಟರೆ ಸಾಕು, ಅದು ನಿಮಗೆ ಉಪಯೋಗ ಆಗ್ತೈತಿ. ಆ ನಡೀತಕ್ಕಂಥ ಶ್ವಾಸ ಎಲ್ಲ ಭಗವಂತನ ನನ್ನ ಭಜನೆಯಿಂದ ನಡೆದೈತಿ ಅಂತ ತಿಳ್ಕೋರಿ, ಅದ ನಿಮ್ ಪಾರ್ ಮಾಡ್ತಾಗ್ತೈತಿ. ಅದನ್ನ ಬಿಟ್ಟು ಮಾಡೋದಿಲ್ಲ. ಆ ನಡ್ತಕ್ಕಂಥ ಸೋಹಂ ಮಂತ್ರ ನೀವು ಮಾಡ್ರಿ ಸಕಲ ಬಿಡ್ರಿ ನಡೆದಿರ್ತೈತಿ. ಆ ಸೋಹಮ ಮಂತ್ರ ನನ್ನೊಳಗೆ ನಡೆದೈತಪ್ಪ ಅಂತ ತಿಳ್ಕೊಂಡು ಒಂದು ಪಾರ ಮಾಡ್ತೈತಿ. ಪರಮಾತ್ಮ ಮಾಡ್ರಿ, ದಾಖಲೆ ಮಾಡಿದ್ರೆ ಏನೇನು ಮಾಡಿದ್ರಿ? ನೀವು ಮಾಡ್ತಕ್ಕಂಥ ದನ ಕರಗಳ ಬೇಸುದ ಭಗವಂತನ ಸೇವಾ ಅಂತೇಳಿ ಮಾಡ್ರಿ. ನೀವು ಕೈ ಅಂತ ಆಡ್ಯಾರಿ, ಆ ಭಗವಂತನೇ ನಾನು ಸೇವಾ ಮಾಡಾಕತ್ತಂತೆ ಪ್ರೇಮದಿಂದ ಮಾಡ್ರಿ. ನಾವು ಬಿಟ್ಟು ಎಲ್ಲಿ ಹೋಗ್ಬೇಕಾಗಿಲ್ಲ. ನಮ್ಮ ಸಂತರು ಇದನ್ನೇ ಸಾಚಾರ. ಕಾಂದಾಮುಳ ಬಾಜಿ ವಿಜಾಬಾಯಿ ಮಾಜಿ ಲಸುಣ ಮಿರ್ಚಿ ಕೋತಂಬರಿ ಅವಾಗ ಜಾಲ ಮಾಜ ಹರಿ ಅಂತ. ಏನೋ ಬರ್ಲಾರ್ದ ಒಬ್ಬ ಮಾಳಿ ಸಮಾಜ ಹುಟ್ಟಿರ್ತಕ್ಕಂಥವ್ರು ಏನ್ ಮಾಡ್ತಾರ? ಆ ಗಿಡಗಳ ಸೇವಾ ಮಾಡುವಾಗ ವಿಠಲ 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 ಅಂತ ಸೇವಾ ಮಾಡಿ ಆ ವಿಠಲ ಏನಿದೆ ತನ್ನ ಹೃದಯ ಹೊರಗೆ ತೋರಿಸಿದ್ರು. ಹೃದಯದೊಳಗ ವಿಠಲ ಐತ್ರಿ. ನಾವ್ ಏನ್ ಮಾಡ್ತೀವಿ? ಪರಮಾತ್ಮ ಮಾಡೋಣ. ರೊಟ್ಟಿ ಮಾಡಾಕತ್ತಿರ್ಲಿ, ರೊಟ್ಟಿ ಯಾರಿಗೋಸ್ಕರವಾಗಿ ಮಾಡಾಕತ್ತನು? ಎಲ್ಲಾ ಭಗವಂತನೇ ಊಟ ಮಾಡ್ತಾನೆ. ದಾತ ಭಕ್ತ ಸ್ವಯಂ ಶಿವ. ತಿನ್ನುವವನು ಶಿವ ಅದಾನ, ಇದನ್ನು ಕೊಟ್ಟವನು ಶಿವ ಅದಾನ. ನಾನು ಆ ಪರಮಾತ್ಮನ ಸೇವಾ ಮಾಡ್ತಂತ ನೀವು ಮನೆಯೊಳಗ ಮಾಡ್ರಿ. ಈಗ ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು, ಜನಾಬಾಯಿ ಶಕುಬಾಯಿ ಆಗಿರ್ಬೋದು, ಎಲ್ಲಿ ಹೋಗಿ ಉಪನಿಷತ್ತು ಓದ್ಯಾರಿ? ಜನಾನುಬಾಯಿ ನೋಡ್ರಿ, ಬೆಳತನ ಕುಂತು ಬೀಸ್ತಿರು. ಯಾರಿಗೋಸ್ಕರವಾಗಿ? ಪರಮಾತ್ಮನ ಸೇವಾ. ಸಾಧು ಸಂತರ ಸೇವಾ ಅಂತ ಬೀಚ್ ಹಾಕ್ತಿರು. ಶಕುಬಾಯಿ ಏನ್ ಮಾಡ್ಯಾಳ್ರಿ? ಒಗ್ಯಾನವರು ಯಾರ ಸೇವಾ? ಪರಮಾತ್ಮನ ಸೇವಾ. ಗಂಡ ಅಂದ್ರೆ ಯಾರು? ಪರಮಾತ್ಮ. ಅತ್ತೆ ಅಂದ್ರೆ ಯಾರು? ಪರಮಾತ್ಮ. ಮಾವ ಅಂದ್ರೆ ಯಾರು? ಪರಮಾತ್ಮ. ಎಲ್ಲರೂ ಪರಮಾತ್ಮ ಅಂತ ಸೇವಾ ಮಾಡಿದಲ್ಲ, ಆಕೆ ವಾರಿ ಹೋದಾಗ ಪರಮಾತ್ಮ ಬಂದಾಕಿ ಮನೆಯೊಳಗೆ ಸೇವಾ ಮಾಡ್ತಾರಂದ್ರ ಎಂತ ಭಾವದಿಂದ ಸೇವಾ ಮಾಡಿರ್ಬೇಕು. ಅದು ವಿಚಾರ ಮಾಡಿ ನೋಡಿ. ಯಾರು ಮಾಡಿದ ಸೇವಾ? ಈ ಸೇವಾ ಭಗವಂತನೇ ಮಾಡ್ತಾನಂತ ಯಾವಾಗ ಭಾವದಿಂದ ಮಾಡಾಕತ್ತಾಳ. ಒಂದು ದಿನ ಪಂಢರಿ ವಾರಿ ನಡೆದೈತಿ. ವಾರಿ ಬಂದ್ರು, ರಾಮಕೃಷ್ಣ ರಾಮಕೃಷ್ಣ ಜಪ ಮಾಡ್ತಾ ಬರ್ತಕ್ಕಂಥ ಸಾಧು ಸಂತರು ನೋಡ್ತಾಳ. ಪಂಡ್ರಾಪುರ ಹೊಂಟ್ರಿ ಸಂದ್ರ ಎರಡಾಕರ ಉಪಕಾರ ಸಂಗ ದೇವ ನಮಸ್ಕಾರ. ಹೋಗಿ ನಮ್ದೊಂದು ನಮಸ್ಕಾರ ಹೇಳ್ರಿ, ನನಗೂ ಬರ್ಬೇಕನ್ನೋದು ಬಹಳ ಆಸೆ ಇತ್ತು. ಆದ್ರೆ ನಮ್ಮ ಅತ್ತೆ ಮಾವ ನಮ್ಮನ್ನು ಬಿಟ್ಟಿಲ್ಲ, ಅದು ನನಗೆ ಸ್ವಾತಂತ್ರ್ಯ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇವ ಮಂದಿ ಕೈಯಾಗ ನಮಸ್ಕಾರ ಹೇಳಿದ್ರೆ ಸ್ವಾರ್ಥಕ ಆಗಿಲ್ಲ. ತುಕಾಮಣಿ ದೇಹ ತುಕಾಮಣಿ ಜನ್ಮ ಆರ್ಯಾದೇ ಸಾರ್ಥಕ ವಿಠಲ ಏಕ ದೇಕ.
ನಿನ್ನ ಜನ್ಮ ಸಾರ್ಥಕ ಆಗ್ಬೇಕಾಗಿತ್ತಂದ್ರೆ ಒಮ್ಮೆರೇ ಭಗವಂತನ ಸುಖರೂಪ ಮುಖವನ್ನು ನೋಡು, ನಿನ್ನ ಜನ್ಮ ಕಲ್ಯಾಣ ಆಗ್ತೈತೆ ಅಂತ ಹೇಳಿದಾಗ ಆ ತಾಯಿ ಹೇಳ್ತಾಳ, ನಾ ಹೆಂಗೆ ಬರಲಿ, ಮನೆಯೊಳಗೆ ನಮ್ಮ ಅತ್ತಿ ವೃತರಾಗಿರ್ತಕ್ಕಂಥ ಅತ್ತಿ ಮಾವ ಅದಾರ, ನಮ್ಮ ಸಣ್ಣ ಸಣ್ಣ ನನ್ನ ಮೈದ್ಯರದಾರ, ನಮ್ಮ ನೆಗ್ಯಾಣಿಗಳದಾರ, ನಮ್ಮ ಆಜ್ಞಾರದಾರ, ಅವ್ರಿಗೆಲ್ಲರೂ ನಾನು ಒಗ್ಯಾಣ ಒಗಿಬೇಕು, ಸೇವಾ ಮಾಡಬೇಕು. ಯಾರು ಅಂತ ಕೇಳಿದಾಗ ಏನು ಇಟ್ಟಂಗಿ ಮೇಲೆ ನಿಂತಾನ ಪರಮಾತ್ಮ, ಅವನೇ ಅವ್ರ ಅತ್ತಿ ರೂಪ ಧಾರಣ ಮಾಡ್ಕೊಂಡು ಬಂದ ಅಂತ ಹೇಳ್ತಾನ. ಏ ಸಪ್ಪು ಹೋಗ್ಯ ಹೋಗ್ ಪಂಡ್ರಾಪುರಕ್ಕ ಬಾಳ ವಿಠಲ ವಿಠಲ ಅತ್ತಿ ದಿನ ಬೈಯಕ್ ಹೇಳಿದ್ರಿ, ಹೋಗ್ಯ ಹೋಗಿ ಪಂಡ್ರಾಪುರಕ್ಕ. ನಮ್ಮ ಅತ್ತಿ ಹಿಂಗ್ಯಾಗ ಒಳ್ಳೆ ಬುದ್ಧಿ ಬಂದೈತಿ, ಒಮ್ಮೆ ಒಳ್ಳೆ ಬುದ್ಧಿ ಬರ್ತೈತ್ರಿ ಒಬ್ಬೊಬ್ರಿಗೆ. ಹೆಂಗ್ ಹೋಗುದು ಅಂತ ಕೇಳ್ತಾಳೆ. ಹೆಂಗ್ ಹೋಗ್ತೇನೆ ಅವ್ರು ನುಡಿ ಹೋಗು ಮತ್ತಿಟ್ಟು ಒಗ್ಯಾಣ ಯಾರು ಹೋಗ್ತಾರ, ನಾ ಹೊತ್ಕೊಂಡು ಹೋಗ್ನು, ನೀನ್ ಮೊದಲು ಹೋಗಂತ ಕಳಿಸ್ತಾಳ. ಹಂಗ ಹೋಗ್ತಂದ್ರೆ ಅತ್ತಿ ಆತ್ಮೀಯ ನೀರು ಹೋಗಬಾರ್ದು. ಅಲ್ಲಿ ಭಗವಂತ ಏನ್ ಮಾಡ್ತಾನ, ಈ ಭಗವಂತ ಏನ್ ಮಾಡ್ತಾನ ಅಂತ ಕೇಳಿದ್ರೆ ತನ್ನ ಭಕ್ತರಿಗೋಸ್ಕರವಾಗಿ ಅನಂತ ರೂಪಗಳನ್ನು ಧಾರಣ ಮಾಡ್ತಾನ. ಅನಂತ ರೂಪ ಭಕ್ತ ಅನಂತ ಅವತಾರ ಋಷಿ ಭಕ್ತಾಕಾರನೇ, ಕನವಾಳು ಕೃಪಾಳು ದೀನಲಾಗಿ ಉದ್ಧರನೇ. ಭಗವಂತ ತನ್ನ ಭಕ್ತರಿಗೋಸ್ಕರವಾಗಿ ಅನಂತ ರೂಪಗಳನ್ನು ಧಾರಣ ಮಾಡ್ತಾನ. ಏನ್ ಮಾಡ್ದ, ಸಪ್ಪುಬಾಯ ಮಾಡತಕ್ಕಂಥ ದಗದವನ್ನ ತಾನೇ ಸಪ್ಪುಬಾಯ ಆದ ನೋಡಿ, ತಾನೇ ಸಪ್ಪುಬಾಯ ಆದ. ಆ ಎಲ್ಲ ವಗ್ಯಾಣಗಳನ್ನು ಒಕ್ಕೊಂಡು ಮನೆಗೆ ಹೋದ. ಮನೆಗೆ ಹೋಗಿ ಅವ್ರ ಮನೆಯೊಳಗೆ ಅತ್ತಿ ಸೇವಾ ಮಾಡಬೇಕು, ಮಾವನ ಸೇವಾ ಮಾಡಬೇಕು, ನೆಗ್ಯಾನ್ಯಾರ ಸೇವಾ ಮಾಡಬೇಕು, ನೋಡ್ರಿ ಎಲ್ಲಾ ಸೇವಾ ಮಾಡಬೇಕು. ಆದ್ರೆ ಗಂಡಗೆ ಹೆಂಡತಿಯಾಗಿರ್ಬೇಕು. ಇದೆಂತ ಸೇವಾ ಇರಬೇಕು. ಭಗವಂತ ಉಂಚ ನೀತಿಗಾಗಿ ನೆನೆಹಿ ಭಗವಂತ. ಇತ್ತ ಕಡೆ ಪರಮಾತ್ಮನ ಸೇವಾ ಮಾಡಕ್, ಪರಮಾತ್ಮನ ಭಜನೆ ಮಾಡ್ತಾ ಸಕ್ಕುಬಾಯಿ ಪಂಡ್ರಾಪುರಕ್ಕೆ ಹೊಂಟಾಳ. ಪಂಡ್ರಾಪುರೊಳಗಿರ್ತಕ್ಕಂಥ ಭಗವಂತ ಸಕ್ಕುಬಾಯಿ ಮನೆಯೊಳಗೆ ಒಂದು ಸೇವಾ ಮಾಡಾಕತ್ತಾನ. 1 ದಿನ ಆಯ್ತು, 2 ದಿನ ಆಯ್ತು, ಸಕ್ಕುಬಾಯಿ ಹೋಗಿ ಪಂಡರಿ ವಾರಿ ಮಾಡಿದ ತನಕ ಪರಮಾತ್ಮ ಏನ್ ಮಾಡಿದ್ರಿ, ಅಕ್ಕಿ ಮನೆಯೊಳಗೆ ಸೇವಾ ಮಾಡಿದ. ಹೇಳಿದ್ರೆ ಕತ್ತಿ ಬಾಳ ದ್ವಾರದಂತ ಅಷ್ಟೆಲ್ಲ ನಾನು ಹೇಳಕ್ ಹೋಗಂಗಿಲ್ಲ. ನಾವು ಮಾಡುವಂತ ಸೇವೆ ಏನೈತೆ ನೋಡ್ರಿ, ಅದು ಭಗವಂತನ ಸೇವಾ ಅಂತ ಮಾಡುವುದೇ ನಾವೊಂದು ಭಕ್ತಿ.